ಯಾವ ದೇವರಾಜೇಗೌಡರ ನೆನ್ನೆ ಹೇಳಿಕೆ ನಾನು ಗಮನಿಸಿದೆ. ಅವ್ರು ಹೇಳಿದ್ದಾರೆ, ಈ ವ್ಯಕ್ತಿ ಕುಮಾರ್ ಅಂತಕ್ಕಂಥ ಕಾರ್ತಿಕ್ ಅಂತಕ್ಕಂಥವನು ನನ್ನ ಮುಂದೆ ನನ್ನ ಕಚೇರಿಗೆ ಬಂದ, ಈ ಒಂದು ಕ್ಯಾಸೆಟ್ ವಿಷಯದಲ್ಲಿ ಏನೋ ಒಂದು ಸ್ಟೇ ತಗೊಂಡಿದ್ದಾರೆ, ಇಂಜೆಕ್ಷನ್ ತಗೊಂಡಿದ್ದಾರೆ, ಇದನ್ನು ವೆಕೇಟ್ ಮಾಡಿಸ್ಬೇಕು ಅಂತ ಹೇಳಿ ಅವ್ರ ಮುಂದೆ ಬಂದ ಅಂತಕ್ಕಂಥ ವಿಷಯ ಏನಿದೆ. ನೀವು ಅದನ್ನು ನೋಡ್ಬಿಟ್ರೆ ಡೀಟೇಲ್ ಆಗಿ ನೋಡಿಲ್ಲ. ನಾನು ಕಾರಲ್ಲಿ ಬರ್ಬೇಕಾದ್ರೆ ಈ ವಿಷಯ ಗೊತ್ತಾಯ್ತು ನನಗೆ. ನೀವು ನೋಡ್ಬಿಡಿ ಇದನ್ನ, ಅವ್ರು ಏನ್ ಹೇಳಿದ್ದಾನೆ ಅಂತ ಹೇಳಿ. ನಂತರ ಆಮೇಲೆ ಮಾತನಾಡ್ತೀನಿ. ಸ್ವಲ್ಪ ಇವತ್ತು ನನಗೋಸ್ಕರ ನಾಡಿನ ಜನತೆ ಹೆಣ್ಣು ಮಕ್ಕಳೇನಿದ್ದಾರೆ ಅವ್ರಿಗೋಸ್ಕರ ಸ್ವಲ್ಪ ಸಮಯ ತಗೋತೀನಿ ನಿಮ್ಮಿಂದ. ಯಾರಿಗೂ ಅನ್ಯಾಯ ಆಗಬಾರದು. ಸೌಂಡ್ ಕೊಡಪ್ಪ. ಅವ್ರಿಗೆ ಕಾಣಲ್ಲ. ವಾಲ್ಯೂಮ್ ಕೊಡಪ್ಪ. ದೇವರಾಜೇಗೌಡ, ಅಡ್ವೊಕೇಟ್ ದೇವರಾಜೇಗೌಡ. ಕಾರ್ತಿಕ್ ಈ ಕೇಸಲ್ಲಿ ವಕಾಲತ್ ಹಾಕಿ ಅಂತ ಬಂದ. ನೀವು ಅಬ್ಜೆಕ್ಷನ್ ಹಾಕ್ತಾರೆ ಏನಪ್ಪಾ ಅಂತಂದ್ರೆ, ಈ ತರ ಎಲ್ಲ ವಿಡಿಯೋ ಸೀಡಿ ಬಗ್ಗೆ ಅವರು ಸ್ಟೇ ತಗೊಂಡಿದ್ದಾರೆ ಅಲ್ಲಿ. ಸೊ ಅದರಿಂದ ಇದನ್ನ ಒಂದು ಅಬ್ಜೆಕ್ಷನ್ ಹಾಕೊಂಡ್ಬಂದ್ರೆ ಪೆನ್ಷನ್ ಹಾಕಕ್ಕಾಗಲ್ಲ, ಏನ್ ವಿಡಿಯೋ ನೋಡೋಣ ಅಲ್ಲಿ ಅಬ್ಜೆಕ್ಷನ್ ಹಾಕಿ ನೋಡ್ಬೇಕಲ್ಲ ಅಲ್ಲಿ. ಆತ ಪೆಂಡ್ರೈವ್ ತಗೊಂಡ ಅಲ್ಲಿ ನಾನು ನೋಡಿದೆ, ನಾನು ಪೆಂಡ್ರೈವ್ ಅಲ್ಲಿ ನೋಡಿದಾಗ ಗೊತ್ತಾಯ್ತು ನೀವು ಬಹಳ ಅಶ್ಚಿತವಾದ ವಿಡಿಯೋಗಳಿದ್ದು ಅಲ್ಲಿ. ಸೊ ಆಗ ಅಬ್ಜೆಕ್ಷನ್ ಹಾಕ್ಬೇಕಲ್ಲ ಅಲ್ಲಿ. ಆಗ ನಾವು ಇದನ್ನ ಯಾರ್ಗಾರ ಕೊಟ್ಟಿದ್ವಿ ಅಂತ ಕೇಳಿದ್ವಿ. ಹಣ ಈಗಾಗಲೇ ಕಾಂಗ್ರೆಸ್ ಕೆಲವು ವಿಡಿಯೋಗಳು ತಗೊಂಡ್ಬಿಟ್ಟಾರೆ, ಇಸ್ಕೊಂಡ್ಬಿಟ್ಟಾರೆ ಅದರಲ್ಲಿ. ಆಮೇಲೆ ನನ್ನ ಹತ್ರ ಬಂದ್ರೆ ವಿಡಿಯೋನು ಕೂಡ ಅದು ನನಗೆ ಪರ್ಸನಲ್ ಐತೆ ಅಂತ ಗೊತ್ತಿಲ್ಲ ನನಗೆ. ಅದು ನನಗೊಂದು ಇದೊಂದು ಪೆಂಡ್ರೈವ್ ಸಿಗ್ತಾನೆ, ನಾನು ಯಾರೋ ಫ್ರೆಂಡ್ಸ್ ಹತ್ರ ಅವ್ರ ಜೊತೆ ಇಸ್ಕೊಂಡೆ ಅಂತ ಹೇಳ್ದ. ಅವನು ಕೂಡ ಇವ್ನು ಕಷ್ಟ ಸಿಗಾಕೊಂಡಾಗ ಏನ್ ಮಾಡೋ, ಇವನು ಅವನ್ನ ಏನೋ ಮಾಡೋಕ್ಕೋಸ್ಕರ ಪೆಂಡ್ರೈವ್ ಇಸ್ಕೊಂಡ. ಆ ವಿಡಿಯೋ ನೋಡಿದಾಗ ನನಗೆ ಬಹಳ ಭಯ ಆಗಿತ್ತು. ಅಲ್ಲಿ ಯಾರು ಅಂತಂದ್ರೆ ಈ ತರ ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿವಕುಮಾರ್, ಸುರೇಶ್ ಅಂತ ಎಲ್ಲ ಹೋಗಿದೆ ಇದು. ಈ ವಿಚಾರವಾಗಿ ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಈಗ ಅಭ್ಯರ್ಥಿ ಇರುವಂತಹ ಶ್ರೇಯಸ್ ಪಟೇಲ್ ಕೂಡ ಎಲ್ಲರಿಗೂ ಡಿಸ್ಕಸ್ ಆಗಿದೆ ಅಲ್ಲಿ. ಅದಕ್ಕೆ ಇನ್ನೊಂದು ಪಕ್ಕ ಲೀಡರ್ಗಳೆಲ್ಲ ಬಂದು ಮಾತಾಡಿದ್ದಾರೆ ಅಂತ. ಏನಂದ್ರು ಅಂತ ಕೇಳಿದೆ. ಯಾಕಂದ್ರೆ ನಾನು ಒಬ್ಬ ಪಕ್ಷದ ಜವಾಬ್ದಾರಿ ವ್ಯಕ್ತಿಯಾಗಿ ಪಕ್ಷದ ಜವಾಬ್ದಾರಿ ನೋಡ್ಕೋಬೇಕಲ್ಲ. ಏನಂದ್ರು ಅದನ್ನ ಸಮಯ ಬಂದ ನಾನು ಮಾಡ್ತೀನಿ, ನಾನು ನಿಮಗೆ ಅಲ್ಲಿ ಈ ಪೆಂಡ್ರೈವ್ ಏನು ಮಾಡ್ಬೇಕು ಆಚರಣೆ ಮಾಡ್ತೀನಿ ನಡಿ ಅಂತ ಹೇಳಿ ಕಳಿಸಿದಾರಣ. ಆದ್ರೆ ಹೇಳ್ತೀನಿ ಅದು ಏನು ಮಾಡಲಿಲ್ಲ, ನನಗೆ ಬೇಜಾರಾಗ್ತದೆ. ತಕ್ಷಣ ಇಷ್ಟೆಲ್ಲ ಘಟನೆ ಆದ್ಮೇಲೆ ನಾನು ಅವನಿಂದ ವಕಾಲತ್ ತಗೊಂಡು ಏನು 81 ಜನ ನಮ್ಮಿಂದ ಬಂದಿದ್ದಾರೆಲ್ಲ ವಕಾಲತ್ ಅಬ್ಜೆಕ್ಷನ್ ಹಾಕಿದ್ರೆ ನಾವು 88 ವಕಾಲತ್ ಹಾಕೋಣ ಅಂತ ಹೇಳಿ ನಾನು ಹಂಗೆ ಪೆಂಡಿಂಗ್ ಮಡಿಕೊಂಡು ನಾವು ವಕಾಲತ್ ಹಾಕಿಲ್ಲ. ಸೊ ಈ ಕಾರ್ತಿಕ್ ಹಣ ಈ ಕೇಸಲ್ಲಿ ಒಂದು ವಕಾಲತ್ ಹಾಕಿ ಅಂತ ಬಂದ. ನೀವು ಅಬ್ಜೆಕ್ಷನ್ ಹಾಕಿದ್ರಿ ಏನಪ್ಪಾ ಅಂತಂದ್ರೆ ಈ ತರ ಎಲ್ಲ ವಿಡಿಯೋ ಸೀಡಿ ಇನ್ನೊಂದಿದೆ. ಸೊ ಅದರಿಂದ ಒಂದು ಅಬ್ಜೆಕ್ಷನ್ ಹಾಕೊಂಡ್ರೆ ಸುಮ್ಸುನೆ ಹಾಕಕ್ಕಾಗಲ್ಲ, ಏನ್ ವಿಡಿಯೋ ನೋಡೋಣ ಇದರ ಅಪರಾಧ ಏನಿದೆ ಅಂತಕ್ಕಂಥ ಹೇಳಿದ್ದಾರೆ ಅವ್ರಿಗೆ. ಬೇಡ ರಿಪೀಟ್ ಬೇಡ, ಆಫ್ ಮಾಡಿ. ಇಲ್ಲಿ ಆಫ್ ಮಾಡೋದು ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಬ್ರದರ್. ಈಗ ಶುರುವಾಗುತ್ತೆ ಅಧ್ಯಾಯ, ಹೊಸ ಅಧ್ಯಾಯ. ಇಲ್ಲಿ ಪ್ರಶ್ನೆ ಬಹಳ ಪಾಪ ಆತರಾತರವಾಗಿ ಲಕ್ಷಾಂತರ ಪೆನ್ ಡ್ರೈವ್ಗಳು ಮಾಡಿ ಹಂಚಿದ್ದು ಆಯ್ತು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.